ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಏನು ಮಾಡಲಾಗಿದೆಯಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಯಾರ್ಯಾರು ಈ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ನೋಡೋಣ. ಮತ್ತು ಕೆಲವೊಂದಿಷ್ಟು ಅರ್ಹತೆಗಳದಾವು, ಅವುಗಳ ಬಗ್ಗೆಯೂ ಕೂಡ ನಾವು ಸರಿಯಾಗಿ ನೋಡ್ತಾ ಬರೋಣ. ಬನ್ನಿ, ಇಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಅಭ್ಯರ್ಥಿಗಳು ಇಲ್ಲಿ ಏನು ಮಾಡ್ಬೋದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಈ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕಾತಿಯ ಪರೀಕ್ಷಾ ಪೂರ್ವ ತರಬೇತಿಗೆ ಇವರು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿ, 2025-26ನೇ ಸಾಲಿಗೆ ವಸತಿಯುತ, ನೋಡಿ ನಿಮಗೆ ವಸತಿ ಸಹಿತ ಇರುತ್ತೆ. ಅಂದರೆ ನಿಮಗೆ ಊಟವು ಕೂಡ ನೀಡಲಾಗುತ್ತೆ, ಅಲ್ಲೇ ನಿಮಗೆ ಇರೋಕ್ಕೆ ವ್ಯವಸ್ಥೆನೂ ಇರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲು ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಾಲಾವಕಾಶ ಅಂದರೆ ಸಮಯಾವಕಾಶ, ಅರ್ಜಿ ಸಲ್ಲಿಸಲು ಯಾವಾಗ ದಿನಾಂಕ ಪ್ರಾರಂಭ ಆಗುತ್ತಂದರೆ 26/3/2026, ಅಂದರೆ ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಏನಪ್ಪ ಅಂದರೆ 31/3/2026, ಅಂದರೆ ಕೇವಲ 5ರಿಂದ 6 ದಿವಸ ಅಷ್ಟೇ ಟೈಮಿಂಗ್ ಕೊಟ್ಟಿದ್ದಾರೆ. ಇದರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅರ್ಹತೆಗಳು ಏನೇನಂತ ನೋಡ್ತಾ ಬರೋದಾದರೆ, ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ವಿದ್ಯಾರ್ಥಿ ಕರ್ನಾಟಕದವರ ಆಗಿರಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು, ಹೌದಾ, ಮೈನಾರಿಟಿಗೆ ಸೇರಿದಂಥ ಅಭ್ಯರ್ಥಿಗಳಾಗಿರಬೇಕು. ಅದರಲ್ಲೂ ಕೂಡ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಅಭ್ಯರ್ಥಿಗಳಾಗಿದ್ರಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್, ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಾಗಿರಬೇಕು, 8 ಲಕ್ಷ ಮೀರಿರಬಾರ್ದು. ಅಂದರೆ ಇನ್ಕಮ್ 8 ಲಕ್ಷ ಮೀರಿರಬಾರ್ದು. ಅದಕ್ಕಿಂತ ಕಡಿಮೆ ಇತ್ತಪ್ಪ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಿ ಅಪ್ಲಿಕೇಶನ್ ಹಾಕೋಕ್ಕೆ. ವಿದ್ಯಾರ್ಥಿಯು ದ್ವಿತೀಯ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ನೋಡಿ, ವಿದ್ಯಾರ್ಥಿ ದ್ವಿತೀಯ PUCಯನ್ನು ಮುಗಿಸಿರಬೇಕು. ನೆಕ್ಸ್ಟ್, ವಿದ್ಯಾರ್ಥಿಯ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ವಯೋಮಿತಿ ನೋಡ್ತಾ ಬರೋದಾದರೆ ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ವಿದ್ಯಾರ್ಥಿ. ನೋಡಿ, 18 ವರ್ಷ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಮಾತ್ರ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು ಅರ್ಹ ಆಗಿರ್ತೀರಿ. ಗರಿಷ್ಠ 27 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಹೌದಾ, ಇದು ಏನು ವಯೋಮಿತಿ ಇದೆಯಲ್ಲ, ಇದು ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕದೊಳಗೆ ಇಷ್ಟು ಇರಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಯಲ್ಲಿರುವ ಅಭ್ಯರ್ಥಿಗಳು ಅರ್ಹರಿರುವುದಿಲ್ಲ. ಏನಾದರೂ ಜಾಬ್ ಹೋಲ್ಡರ್ಸ್ ಇದ್ರಪ್ಪ ಅಂದರೆ ಇವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಿರುವುದಿಲ್ಲ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ನೀವು ಯಾವ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅಂತ ನೋಡ್ತಾ ಬರೋದಾದರೆ, ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಒಂದು https://.com ಇಲ್ಲಿ karnataka.government.in ಅಂತ ಒಂದು ವೆಬ್ಸೈಟ್ ಇದೆ ನೋಡಿ. ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿ, ಅಪ್ಲಿಕೇಶನ್ ಇವತ್ತಿಂದ ಅಂದರೆ 26/3/2026 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 31, ಅಂದರೆ ಮಾರ್ಚ್ 31 ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವ ಟೈಮ್ನಲ್ಲಿ ಅಥವಾ ಇನ್ನೂ ಕೆಲವೊಂದಷ್ಟು ಡೌಟ್ಸ್ ಇತ್ತಪ್ಪ ಅಂದರೆ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ. 82777419 82777419 ಈ ಸಂಖ್ಯೆಗೆ ನೀವು ಸಂಪರ್ಕಿಸಿ ನಿಮ್ದು ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಅಲ್ಲಿ ಕ್ಲಾರಿಫೈ ಮಾಡ್ಕೋಬೋದು. ಇದು ವೆಬ್ಸೈಟ್. ಇಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿ, ನಿಮ್ಮದು ಆದಾಯ 8 ಲಕ್ಷ ಮೀರಿರಬಾರ್ದು. 8 ಲಕ್ಷ ಮೀರಿರಬಾರ್ದು. ದ್ವಿತೀಯ PUC ಕಂಪ್ಲೀಟ್ ಆಗಿರಬೇಕು. 18 ಕನಿಷ್ಠ ವಯಸ್ಸಿರಬೇಕು. ಗರಿಷ್ಠ ವಯಸ್ಸು 27 ಒಳಗಿರ್ಬೇಕು ಅಭ್ಯರ್ಥಿ. ನೆಕ್ಸ್ಟ್, ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಇವರಿಗೆ ಇದು ಏನಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನಿಮಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡ್ತಾರೆ. ಓಕೆನಾ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.